ಹ್ಮ್. ಓಂ ತತ್ವ ಸಮನ್ವಯಾತ್ ಓಂ. ಬ್ರಹ್ಮಸೂತ್ರದ ಈ ಬ್ರಹ್ಮಸೂತ್ರ ಏನಿದೆ, ತತ್ವ ಸಮನ್ವಯಾತ್ ಅನ್ನೋ ಬ್ರಹ್ಮಸೂತ್ರ, ಅದನ್ನ ಆಚಾರ್ಯರು ಸಮನ್ವಯಾತ್ ಎಂಬ ಶಬ್ದದಿಂದ ಅನುಕರಣೆ ಮಾಡಿ ಈ ಬ್ರಹ್ಮಸೂತ್ರ ಅನುಭಾಷ್ಯದಲ್ಲಿ ಆ ಪದವನ್ನ ನಿಬದ್ಧ ಮಾಡಿದ್ದಾರೆ. ಆ ಸಮನ್ವಯ ಅಂದ್ರೆ ಏನು? ಎಲ್ಲಾ ರೀತಿಯಾದಂತಹ ಉಪಕ್ರಮ, ಉಪಸಂಹಾರ ಇತ್ಯಾದಿಗಳ ಬೆಂಬಲ ಎಲ್ಲವೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಪೂರಕವಾಗಿದೆ, ರುದ್ರಾದಿಗಳ ಸರ್ವೋತ್ತಮತ್ವಕ್ಕೆ ಪೂರಕವಾಗಿಲ್ಲ. ಹೀಗೆ ಸಮನ್ವಯ ಅಂದ್ರೆ ಉಪಕ್ರಮ, ಉಪಸಂಹಾರ ಲಿಂಗದ ಒಂದರ್ಥ. ಇನ್ನೊಂದು ಆ ಎಲ್ಲಾ ಶಾಸ್ತ್ರಗಳ ಶಬ್ದಗಳು ಮತ್ತೆ ಅರ್ಥಗಳ ನಡುವಿನ ಒಂದು ಸಂಬಂಧ. ಇಷ್ಟು ಎರಡು ಅರ್ಥಗಳನ್ನ ನಾವು ನೋಡಿದ್ದೇವೆ. ಈ ಹಿಂದಿನ ಭಾಗದಲ್ಲಿ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆ ಬಂದಿದೆ. ಅದು ಬ್ರಹ್ಮವಿದ್ಯಾ ಅಂತ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಬ್ರಹ್ಮವಿದ್ಯಾ ಮತ್ತು ಸಾವಿತ್ರ ಸೂಕ್ತ ಎಂಬುದಾಗಿ. ಸಾವಿತ್ರ ಸೂಕ್ತ ಮತ್ತು ಬ್ರಹ್ಮವಿದ್ಯಾ ಇವುಗಳಲ್ಲಿ ವಿಷ್ಣುವನ್ನು ಬಿಟ್ಟು ಮತ್ತಾರನ್ನು ಪ್ರತಿಪಾದನೆ ಮಾಡ್ತಂತೆ ಕಾಣಿಸ್ತದಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಸಾವಿತ್ರ ಸೂಕ್ತ ಅನ್ನೋ ಶಬ್ದ ಆ ಮುಂದಿನ ಅಗ್ನಿಯನ್ನು ಹೇಳುವಂತಹ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಅದು ಯಾವುದೋ ಒಂದು ಬೇರೆ ಒಂದು ವೇದ ವಿಭಾಗ. ಈ ಪ್ರಾಣ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅನ್ನೋದೇನಿದೆಯಲ್ಲ, ಇದು ಬ್ರಹ್ಮವಿದ್ಯಾ ಅಂದ್ರೆ ಉಪನಿಷತ್ತಿಗೆ ಸಂಬಂಧಪಟ್ಟದ್ದು. ಇದು ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದ 10ನೇ ಖಂಡ, ಅಲ್ಲಿ 4ನೇಯ ಮಂತ್ರ ಇದೆ. ಈಗ ನಾವು ನೋಡ್ತಾ ಇರೋದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೀಗೆ ಈ ಎಲ್ಲಾ ವಾಕ್ಯಗಳು ಕೂಡ ಕಾಣಿಸ್ತವೆ ನಮಗೆ. ಉಪಕೋಸಲನ ಉಪಾಖ್ಯಾನ, ಅಗ್ನಿಗಳಿಂದ ಮುಖ್ಯ ಪ್ರಾಣ ಮತ್ತು ಪರಬ್ರಹ್ಮನ ಉಪದೇಶ, ಗಾರ್ಹಪತ್ಯಾಗ್ನಿಯಿಂದ ಪೃಥ್ವಿಯಾದಿಗಳಲ್ಲಿರುವಂತಹ ಭಗವಂತನ ಉಪದೇಶ ಇತ್ಯಾದಿಗಳನ್ನ ಹೇಳುವಂತಹ ಒಂದು ಭಾಗ. ಉಪಕೋಸಲ ಅಂತ ಒಬ್ಬ ವಿದ್ಯಾರ್ಥಿ, ಅವನಿಗೆ ಈ ಗಾರ್ಹಪತ್ಯಾಗ್ನಿ, ಅನ್ವಾಹಾರ್ಯ ಪಚನಾಗ್ನಿ, ಆಹವನೀಯಾಗ್ನಿ ಇತ್ಯಾದಿಗಳು ಭಗವಂತನ ಸ್ವರೂಪವನ್ನ ಉಪದೇಶ ಮಾಡುವಂತಹ ಪ್ರಸಂಗ. ಅಲ್ಲಿ ಈ ಗಾರ್ಹಪತ್ಯಾಗ್ನಿ ಅಭಿಮಾನಿ ದೇವತಾ ಈ ಪೃಥ್ವಿ ಇತ್ಯಾದಿ ಕಡೆಗಳಲ್ಲಿ ಇರುವಂತಹ ಭಗವಂತನ ರೂಪವನ್ನು ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಈ ಅಗ್ನಿಗಳಿಂದ ಮುಖ್ಯ ಪ್ರಾಣ ಮತ್ತು ಪರಬ್ರಹ್ಮನ ಉಪದೇಶ ಅನ್ನುವಲ್ಲಿ ಕಾಣಿಸೋದಿದೆ. ತಸ್ಮೈಹ ಊಚು, ಆ ಉಪಕೋಸಲನಿಗೆ ಆ ಅಗ್ನಿಗಳೆಲ್ಲ ಈ ತರ ಮುಂದಿನಂತೆ ಉಪದೇಶ ಮಾಡಿದವಂತೆ. ಮುಂದೆ ನಾವು ನೋಡುದು ಆಯಾ ಪ್ರತ್ಯೇಕ ಅಗ್ನಿ ಹೇಗೆ ಉಪದೇಶ ಮಾಡಿದಂತೆ. ಇಲ್ಲಿ ಎಲ್ಲಾ ಅಗ್ನಿಗಳು ಒಟ್ಟಾಗಿ ಮಾಡಿದಂತಹ ಉಪದೇಶ. ಉಪಕೋಸಲ ಕೇಳಿದ, ಏನ್ ಕೇಳಿದ? ಬಹವಃ ಹಿ ಅಸ್ಮಿನ್ ಪುರುಷೇ ಕಾಮಾಹ ನಾನಾತ್ಯಯಾಃ ವ್ಯಾಧಿಭಿಃ ಪ್ರತಿಪೂರ್ಣೋಸ್ಮಿ ನ ಅಶ್ಯಾಮಿ ಅಥ ಅಗ್ನೇಯಃ ತಮೂಚರೆ ತಪ್ತೋ ಬ್ರಹ್ಮಚಾರಿ ಕುಶಲನ್ನಃ ಪರಿಚಾರಿ ಅಂತ ತಸ್ಮೈ ಪ್ರಬ್ರವಾಮ. ಇವನಿಗೆ ನಾವು ಅಗ್ನಿ ಬಗ್ಗೆ ಉಪದೇಶ ಮಾಡೋಣ ಅಂತ ಆ ಅಗ್ನಿಗಳೆಲ್ಲ ಉಪದೇಶ ಮಾಡಿದವಂತೆ. ಅವನೇನ್ ಕೇಳಿದ್ದ? ಬಲದೇವತೆಯಾದ ಮುಖ್ಯ ಪ್ರಾಣ, ಇವನು ಅಪರಬ್ರಹ್ಮ. ಇನ್ನ ಪರಬ್ರಹ್ಮ ಅಂದ್ರೆ ವಿಷ್ಣು, ಅವನು ಆನಂದ ಸ್ವರೂಪ ಮತ್ತು ಜ್ಞಾನ ಸ್ವರೂಪ. ಅವನು ಕ ಮತ್ತು ಖ ಅಂತ ಕರ್ಕೊಂಡಿದ್ದಾನೆ. ಇವರಿಬ್ರು ಒಬ್ಬರೇನೋ ಬೇರೆ ಬೇರೆನೋ ಅಂತ ಅವನದೊಂದು ಜಿಜ್ಞಾಸೆ ಇತ್ತು. ಅದಕ್ಕಾಗಿ ಅಗ್ನಿಗಳು ಆ ಕ ಮತ್ತು ಖ ಅಂತ ಎರಡೂ ಶಬ್ದದಿಂದ ವಾಚ್ಯನಾದವನು ಪರಬ್ರಹ್ಮನೇ ಆಗಿದ್ದಾನೆ, ಅಪರಬ್ರಹ್ಮನಾದ ಪ್ರಾಣ ಅಲ್ಲ ಅಂತ ಅದು ಸ್ಪಷ್ಟವಾಗಿ ಹೇಳಿದವು ಅಂತ ಇದೆ. ಅಲ್ಲಿ ಮೂಲ ಉಪನಿಷತ್ತಿನಲ್ಲಿರುವ ವಾಕ್ಯ ತಸ್ಮೈಹ ಊಚು ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಐತಿ. ಇಲ್ಲಿ ಸಹ ಉವಾಚ ವಿಜಾನಾಮಿ ಅಹಂ ಯತ್ ಪ್ರಾಣೋ ಬ್ರಹ್ಮ ಕಂ ಚ ನ ಜಾನಾಮಿ ತೇಹ ಊಚು ಯದ್ವಾವ ಕಂ ತದೇವ ಖಂ ಯದೇವ ಖಂ ತದೇವ ಕಂ ಇತಿ ಪ್ರಾಣಂತಹ ಅಸ್ಮೈ ಯದಾಕಾಶಂ ಚ ಊಚು ಅಂತ ಇಷ್ಟು ಉಪನಿಷತ್ತಿನ ಭಾಗ. ಅಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಇದನ್ನು ವಿವರಿಸ್ತಾರೆ. ಪ್ರಾಣೋ ಬ್ರಹ್ಮ, ಬಲರೂಪಂ ಬ್ರಹ್ಮ, ಕಂ ಆನಂದ ರೂಪಂ, ಖಂ ಆನಂದ ರೂಪಂ ಅಂತ. ಈ ಪರಮಾತ್ಮ ಬಲದೇವತೆ ಆದಂತಹ ಮುಖ್ಯವಾಗಿ ಏನಿದ್ದಾನೆ
ಅವನು ಮುಖ್ಯ ಪ್ರಾಣ ಅಪರಬ್ರಹ್ಮ ಅಂತ ಕರ್ಸ್ಕೊಂಡಿದ್ದಾನೆ. ಇನ್ನ ಕಂ ಅಂದ್ರೆ ಆನಂದ ರೂಪನಾದವನು ಮತ್ತು ಖಂ ಜ್ಞಾನ ರೂಪನಾದವನು ಪರಬ್ರಹ್ಮ ಅಂತ ಅರ್ಥ. ಕ ಅಂತ ಅಲ್ಪ ಪ್ರಾಣವಾಗಿ ವಿಚಾರ ಮಾಡಿದ್ರೆ ಅದಕ್ಕೆ ಆನಂದ ರೂಪ ಅಂತ ಅರ್ಥ ಆಗ್ತದೆ. ಖ ಅಂತ ಮಹಾಪ್ರಾಣವಾಗಿ ವಿಚಾರ ಮಾಡಿದ್ರೆ ಅದಕ್ಕೆ ಜ್ಞಾನ ಅಂತ ಅರ್ಥ ಆಗ್ತದೆ. ಅಪರಂ ಬ್ರಹ್ಮ ಸ ಪ್ರಾಣ ಸಾಕ್ಷಾದ್ಯೋ ಬಲದೇವತ. ಯಾರು ಸಾಕ್ಷಾತ್ ಬಲದೇವತೆಯೋ ಬಲಕ್ಕೆ ನಿಯಾಮಕನಾದಂತಹ ಬಲಕ್ಕೆ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣ ಇದ್ದಾನೋ ಅವನು ಅಪರಬ್ರಹ್ಮ ಅಂತ ಕರ್ಕೋತಾನೆ. ಜ್ಞಾನಾನಂದಾತ್ಮಕಂ ಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ. ಜ್ಞಾನಾನಂದ ಸ್ವರೂಪನಾದಂತಹ ಪೂರ್ಣವಾದಂತಹ ಬ್ರಹ್ಮನನ್ನ ಪರಬ್ರಹ್ಮ ಅಂತ ಹೇಳ್ತಾರೆ. ನೈಜಾನಂದ ಬಲೋದ್ರೇಕ ಕಮಿತ್ಯುಕ್ತೋ ಮೀಶಿವಿಹಿ. ಕ ಅಂದ್ರೇನು? ಅಲ್ಪ ಪ್ರಾಣ ಕ ವಿಚಾರ ಮಾಡಿದ್ರೆ ಅದು ನೈಜ ಸ್ವರೂಪಭೂತವಾದಂತಹ ಆನಂದ ಮತ್ತು ಬಲ ಇವು ಎರಡರ ಉದ್ರೇಕವನ್ನ ಉಕ್ಕುವಿಕೆಯನ್ನ ಕಂ ಎಂಬ ಶಬ್ದ ಹೇಳ್ತದೆ. ಬಲಜ್ಞಾನ ಸಮಾಹಾರ ಪೂರ್ಣ ಖಮಿತಿ ಶಬ್ದಿತ. ಇನ್ನು ಖ ಅಂತ ಮಹಾಪ್ರಾಣವಾಗಿ ವಿಚಾರ ಮಾಡಿದ್ರೆ ಅದು ಬಲ ಮತ್ತು ಜ್ಞಾನ ಇವೆರಡರ ಸಮುದಾಯವನ್ನು ಹೇಳ್ತದೆ. ಅಂತೂ ಬಲ ಅಂತನ್ನೋದು ಕದಿಂದ ಮತ್ತು ಖದಿಂದ ಎರಡಿಂದ ವಾಕ್ಯನೆ. ಅದರಲ್ಲಿ ಆನಂದ ಮತ್ತು ಬಲ ಇದು ಕ, ಜ್ಞಾನ ಮತ್ತು ಬಲ ಆದ್ರೆ ಅದು ಖ. ತದಾತ್ಮಕ ಪರೋ ವಿಷ್ಣು ಆಕಾಶ ಕೀರ್ತಿತ. ಏವಂ ಪ್ರಾಣಸ್ತಥಾಕಾಶು ಬ್ರಹ್ಮ ಇದ್ದೇ ಪ್ರಕೀರ್ತಿತೆ. ಹೀಗೆ ಇಬ್ಬರು ಬ್ರಹ್ಮರಿದ್ದಾರೆ. ಈ ಮುಖ್ಯ ಪ್ರಾಣನನ್ನ ಅಪರ ಬ್ರಹ್ಮ ಅಂತನೂ ಪರಮಾತ್ಮನನ್ನ ಪರಬ್ರಹ್ಮ ಅಂತಲೂ ವರ್ಣನೆ ಮಾಡ್ತಾರೆ. ಇದು ಹೀಗೆ ಆ ಉಪನಿಷತ್ತಿನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಆ ಕಂ ಬ್ರಹ್ಮ ಖಂ ಬ್ರಹ್ಮ ಅನ್ನುವುದರ ಒಂದು ವಿವರ. ಅದನ್ನೇ ಬ್ರಹ್ಮವಿದ್ಯಾ ಅಂತ ಕೂಡ ಹೇಳ್ತಾರೆ. ಈ ಋಗಾದಿವೇದಗಳು ಎಲ್ಲವೂ ಕೂಡ ಬ್ರಹ್ಮವಿದ್ಯಾನೆ. ಆದ್ರೆ ನೇರವಾಗಿ ಪರಮಾತ್ಮನನ್ನೇ ಹೆಚ್ಚು ಸ್ಪಷ್ಟವಾಗಿ ಹೇಳುವುದರಿಂದ ಉಪನಿಷತ್ತುಗಳನ್ನ ಈ ಬ್ರಹ್ಮವಿದ್ಯಾ ಅಥವಾ ಪರವಿದ್ಯಾ ಮತ್ತೆ ವೇದಗಳ ಶಿರಸ್ಸು ಅಂತ ಹೀಗೆಲ್ಲ ಅವುಗಳನ್ನ ವರ್ಣನೆ ಮಾಡ್ತಾರೆ. ಹೀಗೆ ಆ ಸಮನ್ವಯ ಅನ್ನೋದನ್ನ ಒಂದು ಸೂತ್ರ ಏನಿದೆ ಅದನ್ನು ಆಚಾರ್ಯರು ವಿವರಿಸಿದ್ರ ಭಾಗದ ವಿವರಣೆ ಇದೆ. ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಆ ಪ್ರಬಂಧದಲ್ಲಿ 20ನೇ ಗದ್ಯ ಭಾಗ. ಮತ್ತೆ ಸಮನ್ವಯ ಎಂಬ ಸೂತ್ರದ ವ್ಯಾಖ್ಯಾನವು ಕೂಡ ಹೆಚ್ಚು ಕಡಿಮೆ ಅಲ್ಲಿಗೆ ಮುಗಿತು. ಮುಂದೆ ಈಕ್ಷಪೇಹೆ ಅನ್ನುವ ಸೂತ್ರ, ಅದ್ರ ಮುಂದೆ ಬರುವಂತಹ ಕೆಲವು ಸೂತ್ರಗಳು, ಅದು ಎಲ್ಲದರ ವ್ಯಾಖ್ಯಾನ ಕೂಡ ಈಗ ಮುಂದೆ ಮಾಡಿಕೊಟ್ಟಿದ್ದಾರೆ 21ನೇ ಗದ್ಯ ಭಾಗದಲ್ಲಿ. ರಾಘವೇಂದ್ರ ಸ್ವಾಮಿಗಳ 21ನೇ ಗದ್ಯ ಭಾಗ. ನಾನು ಸಮನ್ವಯ ಮುಖ್ಯತಃ ಕಾರ್ತ್ಮೇನ ಆಗಮೋದಿತ ವಿಷ್ಣು ಇತಿ ಅಯುಕ್ತಂ. ಈಗ ನೀವು ಏನ್ ಹೇಳಿದ್ರೆ ಸಮನ್ವಯ ಇರುವುದರಿಂದ, ಉಪಕ್ರಮ ಉಪಸಂಹಾರಾದಿ ಲಿಂಗಗಳ ಬೆಂಬಲ ಇರುವುದರಿಂದ ಈ ಎಲ್ಲಾ ಆಗಮಗಳಿಂದಲೂ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಕಾರ್ತ್ಮೇನ ಅಂದ್ರೆ ಎಲ್ಲಾ ಭಾಗಗಳಲ್ಲಿ ಕೂಡ ಮುಖ್ಯತಃ ಅಂದ್ರೆ ಮುಖ್ಯ ವೃತ್ತಿಯಿಂದ ಆಗಮೋದಿತ ಆಗಮದಿಂದ ಪ್ರತಿಪಾದಿತನಾದವನು ವಿಷ್ಣು ಇತ್ಯ ಅಂತ ನೀವು ಹೇಳಿದ್ರಿ. ಆದ್ರೆ ಇದು ಅಯುಕ್ತ. ಆದ್ರೆ ನೀವು ಹೇಳಿದ್ದು ಯುಕ್ತ ಅಲ್ಲ. ಯಾಕೆಂದ್ರೆ ಅವನು ಆಗಮೋದಿತನೇ ಅಲ್ಲ, ಆಗಮದಿಂದ ಅವನು ತಿಳಿಯಲ್ಪಡುವಂತವನೇ ಅಲ್ಲ. ಆದ್ರಿಂದ ಅವನನ್ನ ಈ ಉಪನಿಷತ್ತಾಗ್ಲಿ ವೇದ ಆಗ್ಲಿ ವರ್ಣನೆ ಮಾಡೋದು ಹೇಗೆ, ಮುಖ್ಯ ವೃತ್ತಿಯಿಂದ ವರ್ಣನೆ ಮಾಡೋದಾದ್ರೆ ಹೇಗೆ, ಎಲ್ಲಾ ವೇದಗಳು ವರ್ಣನೆ ಮಾಡೋದು ಹೇಗೆ? ಯಾಕಂದ್ರೆ ಉಪನಿಷತ್ತೇ ಹೇಳಿದೆ ತಸ್ಯ ಯಥೋ ವಾಸೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತಿ ಅವಾಚ್ಯತ್ವ ಅಜ್ಞೇಯತ್ವಯೋ ಉಕ್ತೇಹೆ. ಆ ಪರಮಾತ್ಮ ಅವಾಚ್ಯನಾಗಿದ್ದಾನೆ, ಯಾವ ಶಬ್ದದಿಂದ ವಾಚ್ಯನೂ ಅಲ್ಲ ಮತ್ತು ಯಾವ ಪ್ರಮಾಣದಿಂದ ಜ್ಞೇಯನೂ ಅಲ್ಲ ಅಂತ ಉಪನಿಷತ್ತೇ, ತೈತರಿಯ ಉಪನಿಷತ್ತೇ ಹೇಳಿದೆ. ಯತಃ ಯಾವ ಪರಮಾತ್ಮನಿಂದ ವಾಚಃ ನಿವರ್ತಂತೆ ಅವನನ್ನು ಮುಟ್ಟಲಾಗದೆ ಮಾತುಗಳು ಮರಳಿ ಬರ್ತವೆ. ಅಪ್ರಾಪ್ತ ಮನಸಾ ಸಹ ಅಪ್ರಾಪ್ಯನ್ನು ಮುಟ್ಟಲಾಗದೆ ಮಾತುಗಳು ಮರಳಿ ಬರ್ತವೆ, ಮನಸ್ಸು ಕೂಡ ಮರಳಿ ಬರ್ತದೆ. ಮಾತು ಮರಳಿ ಬರ್ತವೆ ಅಂತ ಹೇಳಿದ್ರಿಂದ ಅವನನ್ನ ಅವಾಚ್ಯ ಅಂತ ಹೇಳಿದಾಗಾಯ್ತು. ಮನಸ್ಸು ಅವನನ್ನ ಮುಟ್ಟಲಾರದೆ ಮರಳಿ ಬರ್ತದೆ ಅಂತ ಹೇಳಿದ್ರಿಂದ ಅಜ್ಞೇಯ ಅಂತ ಹೇಳಿದಾಗಾಯ್ತು. ನಹಿ ತಾದೃಶಸ್ಯ ಮುಖ್ಯವೃತ್ಯ ಆಗಮೋದಿತತ್ವಂ ಹರೇಹೇ ಕಾರ್ತ್ಮೇನ ಇತ್ಯತಃ ಪ್ರಾಪ್ತಂ. ತಾದೃಶ ಅಂದ್ರೆ ಜ್ಞೇಯನೂ ಅಲ್ಲದ, ಶಬ್ದಗಳಿಂದಲೂ ವಾಚ್ಯನೂ ಅಲ್ಲದ ಅಂತ ಅರ್ಥ. ತಾದೃಶ ಅಂದ್ರೆ ಅಂತಹ ಅಂತ ಅರ್ಥ. ಅಂತಹ ಅಂದ್ರೆ ಶಬ್ದಗಳಿಂದ ಜ್ಞೇಯನಲ್ಲ,
ಯಾವುದೇ ಪ್ರಮಾಣದ ಏನಿಲ್ಲ, ಶಬ್ದದಿಂದ ವಾಚ್ಯನೂ ಅಲ್ಲ ಅಂತ ಅದರ ಅರ್ಥ. ಹೀಗಿರುವುದರಿಂದ ಅಂಥ ಪರಮಾತ್ಮ ಏನೇ ಅಲ್ಲ, ವಾಚ್ಯನೇ ಅಲ್ಲ ಅಂದ್ಮೇಲೆ ಮುಖ್ಯ ವೃತ್ತಿಯಿಂದ ಆಗಮದಿಂದ ಅವನು ಹೇಳಲ್ಪಡುವುದು ಹೇಗೆ? ಹರಿಹೇ ಕಾರ್ಸ್ನೇನ, ಹರಿಗೆ ಕಾರ್ಸ್ನೇನ ಪೂರ್ಣವಾಗಿ ಆಗಮೋದಿತತ್ವ, ಎಲ್ಲಾ ಆಗಮಗಳಿಂದಲೂ ಪ್ರತಿಪಾದಿತ ಬರುವುದು ಹೇಗೆ? ಇತ್ಯತಃ ಹೀಗೊಂದು ಪ್ರಶ್ನೆ ಬಂದಿದ್ದರಿಂದ ಪ್ರಾಪ್ತಂ. ಈ ಮುಂದಿನಂತೆ ಇನ್ನೊಂದು ಸೂತ್ರವನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ 6 ಸೂತ್ರಗಳನ್ನು ಹೇಳಿದ್ದಾರೆ. ಈಕ್ಷತೆ ನಾಶಬ್ದಂ ಇತ್ಯಾದಿ ಸಪ್ತ ಸೂತ್ರಕಂ. ಮುಂದೆ ಈಕ್ಷತೆ ನಾಶಬ್ದಂ ಅಂತ ಒಂದನ್ನೇ ಹೇಳಿಲ್ಲ. ಐಕ್ಷತೆ ನಾಶಬ್ದಂ, ಅದು ಮುಂದೆ ಬರುವಂತ ಕೆಲವು ಶಬ್ದಗಳು ಅದೆಲ್ಲವನ್ನೂ ಕೂಡ ಒಟ್ಟಿಗೆ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕಾಗಿ ಸಪ್ತ ಸೂತ್ರಕಂ ಅಂತ ಅಲ್ಲಿ ಹಾಕಿದ್ದಾರೆ. ಅದನ್ನ ಮುಂದೆ ಈ 22ನೇ ಭಾಗದಲ್ಲಿ ಅವುಗಳನ್ನ ವರ್ಣನೆ ಮಾಡ್ತಾರೆ. ಈಕ್ಷತೆ ಈಕ್ಷಣ ಒಂದು 2 ವಾಕ್ಯ ಹೇಳ್ತದೆ. ಸಮಿತಿ ಆಗಮೋದಿತಃ ವಿಷ್ಣುರೇವ ಇತಿ ಚ ವರ್ತತೆ. ವಿಷ್ಣುರೇವ ವಿಜಿಜ್ಞಾಸ್ಯ ಅಂತಲ್ಲಿದೆಯಲ್ಲ ಹಿಂದೆ, ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ವಿಷ್ಣುವೇ ತಿಳಿಯಲ್ಪಡ್ತಾನೆ ದೇವ ಅಂತ ಅನ್ನೋದನ್ನು ಇಲ್ಲಿ ಮುಂದೆ ಇಟ್ಕೋಬೇಕು. ಮತ್ತೆ ಸಮನ್ವಯ ಅಂತಂದ್ರೆ ಸಮ್ ಅಂತಿದೆಯಲ್ಲ ಅದನ್ನು ಇಟ್ಕೋಬೇಕು. ಸರ್ವಕರ್ತ ಆಗಮೋದಿತಃ ಅಂತ ಬಂದಿತ್ತಲ್ಲ, ಆ ಎಲ್ಲಾ ಶಬ್ದಗಳನ್ನು ಇಲ್ಲಿ ಅಧ್ಯಯನ ಮಾಡ್ಕೋಬೇಕು. ಆ ಎಲ್ಲಾ ಶಬ್ದಗಳನ್ನು ಅಧ್ಯಯನ ಮಾಡ್ಕೊಂಡಾಗ ಈ ಈಕ್ಷತೆ ಅನ್ನೋ ಶಬ್ದದಿಂದ ನಮಗೆ ಬೇಕಾದಂತಹ ಒಟ್ಟಾರೆ ಅರ್ಥ ಸಿಗ್ತದೆ. ಏವೇತಿ ಭಿನ್ನ ಕ್ರಮ ಸಂಪದೇನ ಅನ್ವೇತಿ. ವಿಷ್ಣುದೇವ ವಿಜಿಜ್ಞಾಸ್ಯ ಅಂತ ಅಲ್ಲಿದೆಯಲ್ಲ, ವಿಷ್ಣುವನ್ನೇ ತಿಳ್ಕೊಳ್ಬೇಕು ಅಂತ. ಮೊದಲು ವಿಷ್ಣುವನ್ನೇ ತಿಳ್ಕೊಳ್ಬೇಕು, ಅವನ ಬಗ್ಗೆ ವಿಜ್ಞಾಸ ಮಾಡಿ ಮುಕ್ತಿ ಹೋಗ್ಬೇಕು ಅಂತ ಅಲ್ಲಿ ಸರಿ. ಈಗ ಆ ಏವ ಪದವನ್ನು ಇಲ್ಲಿ ತಗೊಳ್ಬೇಕು, ಇದ್ರ ಜೊತೆ ಸೇರಿಸ್ಕೋಬೇಕು. ಸಂಪದೇನ ಅನ್ವಯಿಸಿ, ಚೆನ್ನಾಗಿ ಅನ್ವಯ ಮಾಡಿದಾಗ ಮಾತ್ರ ಯುಕ್ತ ರೀತಿಯಿಂದ ಉಪಕ್ರಮ ಉಪಸಂಹಾರಾದಿಗಳನ್ನು ಅರಿತು ಅವುಗಳನ್ನ ವೇದಾದಿ ಶಾಸ್ತ್ರಗಳಿಗೆ ಅನ್ವಯಿಸಿಕೊಂಡು ಮನನ ಮಾಡಿದಾಗ ಮಾತ್ರ ಇದು ಈ ಎಲ್ಲ ವಿಷಯ ತಿಳಿದು ಬರ್ತದೆ. ಈಕ್ಷತೆ ಅಂದ್ರೆ ಈಕ್ಷಣಾರ್ಥ ಅಂತ ಅರ್ಥ. ಈಕ್ಷತಿ ಅಂದ್ರೆ ಈ ಈಕ್ಷ ದರ್ಶನ ಅಂತ ನೀವು ಒಂದು ಧಾತುವಿನ ಪ್ರತ್ಯಯ ಅಂತ ಶಬ್ದ, ಅದು ಸ್ತ್ರೀಲಿಂಗ ಶಬ್ದ, ಪಂಚಮಿ ವಿಭಕ್ತಿ ಏಕವಚನ. ಅದಕ್ಕೆ ಈಕ್ಷಣಾರ್ಥ ಅಂತ ಪಂಚಮಿ ವಿಭಕ್ತಿಯಲ್ಲೇ ಅರ್ಥ ಬರೆದಿದ್ದಾರೆ ಗಮನಿಸಾಂಗರು. ಮೂಲದಲ್ಲಿ ಕೂಡ ಈಕ್ಷತೆಯ ನಾಶಬ್ದಂ ಅಂತ ಸೂತ್ರದಲ್ಲಿ ಅದನ್ನ ಆಚಾರ್ಯ ಈಕ್ಷತೆ ಅಂತ ಹೇಳಿದ್ದಾರೆ. ಪಂಚಮಿ ವಿಭಕ್ತಿ ಸ್ತ್ರೀಲಿಂಗ ಶಬ್ದದ ಪಂಚಮಿ ವಿಭಕ್ತಿ ಏಕವಚನ, ಅದನ್ನ ನಪುಂಸಕಲಿಂಗ ಶಬ್ದದ ಪಂಚಮಿ ವಿಭಕ್ತಿ ಏಕವಚನವಾಗಿ ಈ ಕ್ಷಣಾರ್ಥ ಅಂತ ಯಾವ್ಯಾವ ಅರ್ಥ ಹೇಳಿದ್ದಾರೆ. ಈ ಕ್ಷಣಾರ್ಥ ಅಂದ್ರೆ ಜ್ಞಾನ ವಿಷಯನಾಗಿರುವುದರಿಂದ ಅಂತ ಅದನ್ನ ನಾವು ಮುಂದೆ ನೋಡ್ತೀವಿ. ಗತಿ ಅಂದ್ರೆ ಹೋಗುವುದು, ಮುಕ್ತಿ ಅಂದ್ರೆ ಭೋಗಿಸುವುದು, ಅನುಭವಿಸುವುದು, ಈ ಮತ್ತೆ ಪ್ರೀತಿ ಅಂದ್ರೆ ಪ್ರೀತಿಸುವುದು, ಹೀಗೆಲ್ಲ ಅವೆಲ್ಲ ತಿನ್ಪ್ರತ್ಯ ಅಂತ ಶಬ್ದ. ಹಾಗೆ ಈಕ್ಷತೆ ಅಂದ್ರೆ ತಿನ್ಪ್ರತ್ಯ ಅಂತ ಶಬ್ದಕ್ಕೂ ಕೂಡ ಜ್ಞಾನ ವಿಷಯನಾಗಿರುವುದರಿಂದ, ಜ್ಞಾನ ಇರುವುದರಿಂದ ಅಂತ ಅರ್ಥ. ಅದಕ್ಕೆ ಜ್ಞಾನ ವಿಷಯನಾಗಿರುವುದರಿಂದ ಅಂತ ಮುಂದೆ ಅರ್ಥ ಮಾಡ್ತಾರೆ ನೋಡಿ ಎಲ್ಲ ಶಬ್ದಗಳನ್ನು.